ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ 1 to 9 ತನಕ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ 10, 11, 12, 13 ಹೇಗೆ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ದ LCM ಆಫ್ 14, 56, 91 and 84 ಇಸ್ ಡ್ಯಾಶ್. 14, 56, 91, 84ಗೆ ನೀವು LCM ಅನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. LCM ಸ್ಟ್ಯಾಂಡ್ಸ್ ಫಾರ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಜಸ್ಟ್ ಡಿವೈಡ್ ಮಾಡ್ತಾ ಹೋಗಬೇಕು. ನೀವೆಲ್ಲ ಆಲ್ರೆಡಿ ಫಸ್ಟ್ ಇಯರಿಂದ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನಿಮಗೆ ಕ್ಯಾಲ್ಕುಲೇಟರ್ ಇಲ್ಲದೆ ಡಿವೈಡ್ ಮಾಡಲಿಕ್ಕೆ, ಮಲ್ಟಿಪ್ಲೈ ಮಾಡಲಿಕ್ಕೆ ಕಷ್ಟ ಅಂತ ಅನಿಸ್ಬೋದು. ಬಟ್ ಇದನ್ನು ಪ್ರಾಬ್ಲಮ್ ಮಾಡಿ ಕಲಿಬೇಕು. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಂದರೆ 2 ಇಂದ ಡಿವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ಆ ನಂಬರ್ 2 ಇಂದ ಡಿವೈಡ್ ಆಗಲ್ಲ ಅಂತಂದರೆ 3 ಇಂದನೂ ಡಿವೈಡ್ ಆಗಲ್ಲ ಅಂತಂದರೆ 4 ಇಂದನೂ ಡಿವೈಡ್ ಆಗಲ್ಲ ಅಂತಂದರೆ 5 ಇಂದ. ಎಕ್ಸಾಕ್ಟ್ ಡಿವೈಡ್ ಆಗೋದಾದರೆ ಮಾತ್ರ ಡಿವೈಡ್ ಮಾಡಬೇಕು, ಆರ್ ಎಲ್ಸ್ ಡಿವೈಡ್ ಮಾಡಲಿಕ್ಕಿಲ್ಲ. ಫಸ್ಟ್ ಕೊಟ್ಟಿರುವಂಥ ನಂಬರ್ 14, 2 7s 14. ನೆಕ್ಸ್ಟ್ ನಾವೀಗ 7ಅನ್ನು ಎಕ್ಸಾಕ್ಟ್ ಯಾವ ನಂಬರಿಂದ ಡಿವೈಡ್ ಮಾಡಲಿಕ್ಕಾಗಲ್ಲ. 7 1s 7, ಆ ನಂಬರ್ ಬಿಟ್ಟರೆ ಬೇರೆ ಯಾವ ನಂಬರಿಂದ ಡಿವೈಡ್ ಮಾಡಲಿಕ್ಕಾಗಲ್ಲ. ಅಲ್ಲಿಗೆ 14ಗೆ LCM 2 7 ಅಷ್ಟೇ ಮುಗೀತು. ದೆನ್ 56 ನೆನ್ಪಿಟ್ಕೊಳ್ಳಿ, ಅಲ್ಲಿ ಲಾಸ್ಟ್ ಎಂಡಿಂಗ್ ನಂಬರು ಈವನ್ ನಂಬರ್ ಇದ್ದರೆ ಮಾತ್ರ, ಅಂದರೆ 2 4 6 8 ಇದ್ದರೆ ಮಾತ್ರ 2 ಇಂದ ಡಿವೈಡ್ ಆಗುತ್ತೆ, ಇಲ್ಲಾಂದರೆ 2 ಇಂದ ಡಿವೈಡ್ ಆಗಲ್ಲ. ಅದೊಂದು ನಿಮಗೆ ಹಿಂಟ್ ಗೊತ್ತಿರಬೇಕು. 0 2 4 6 8 ಈ ನಂಬರ್ಗಳಿದ್ದರೆ ಮಾತ್ರ ಎಂಡಿಂಗ್ ನಂಬರು 2 ಇಂದ ಡಿವೈಡ್ ಆಗುತ್ತೆ, ಇಲ್ಲಾಂದರೆ 2 ಇಂದ ಡಿವೈಡ್ ಆಗಲ್ಲ. ಸೊ ಈಗ 6 ಇದೆ, 2 ಇಂದ ಡಿವೈಡ್ ಆಗುತ್ತೆ. 2 2s 4, 1 ಈಚೆ ಬರುತ್ತೆ. 2 8s 16. ದೆನ್ 2 1s 2, 2 4s 8. ನೆಕ್ಸ್ಟ್ 2 7s 14. ದೆನ್ 7 ಯಾವುದರಿಂದನೂ ಡಿವೈಡ್ ಆಗಲ್ಲ, ಸೊ ಇಲ್ಲಿಗೆ ನಿಲ್ಲಿಸಬೇಕು. ನೆಕ್ಸ್ಟ್ 91 ಇದೆ ನೋಡಿ, ಇಲ್ಲಿ ಕೊನೆ ನಂಬರ್ ಈವನ್ ನಂಬರ್ ಇಲ್ಲ. ಸೊ ಹೀಗಿದ್ದಾಗ ಇದು 2 ಇಂದ ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ 3 ಇಂದ ಚೆಕ್ ಮಾಡಬೇಕು. ಎಲ್ಲ ಸುಮ್ಮನೆ ನೀವು ಡಿವೈಡ್ ಮಾಡ್ತಾ ಕೂರೋದಲ್ಲ, ಕೆಲವೊಂದನ್ನು ನೆನ್ಪಿಟ್ಕೊಳ್ಬೇಕು. 3 ಇಂದ ಡಿವೈಡ್ ಆಗಬೇಕು ಅಂತಂದರೆ ಅಲ್ಲಿರೋ ಅಷ್ಟು ನಂಬರನ್ನು ಆ್ಯಡ್ ಮಾಡಿದ್ರೆ ಅದು 3 ಇಂದ ಡಿವೈಡ್ ಆಗೋ ಥರ ಇರಬೇಕು. 9 + 1 10, 10 3 ಇಂದ ಡಿವೈಡ್ ಆಗುವಂಥ ನಂಬರ್ ಅಲ್ಲ. ಸೊ 2 ಇಂದನೂ ಡಿವೈಡ್ ಆಗಲ್ಲ, 3 ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 4 ಇಂದ ಡಿವೈಡ್ ಆಗಬೇಕು ಅಂತಂದರೆ ಅದು ಅಷ್ಟೇ, ಆ್ಯಡ್ ಮಾಡಿದಾಗ ಅದು 4 ಇಂದ ಡಿವೈಡ್ ಆಗೋ ಥರದಲ್ಲಿ ಇರಬೇಕು. ಆ್ಯಡ್ ಮಾಡಿದಾಗ 10 ಆಗುತ್ತೆ. ಇದು 4 ಇಂದನೂ ಡಿವೈಡ್ ಆಗಲ್ಲ. 5 ಇಂದ ಡಿವೈಡ್ ಆಗಬೇಕು ಅಂತಂದರೆ ಎಂಡಿಂಗ್ ನಂಬರು 5 ಅಥವಾ 0 ಇರಬೇಕು. ಸೊ 5 ಇಂದನೂ ಡಿವೈಡ್ ಆಗಲ್ಲ. ದೆನ್ 6 ಇಂದ ಡಿವೈಡ್ ಆಗಬೇಕು ಅಂದ್ರೂ ಅದೇ ರೂಲ್ಸು. ಆ್ಯಡ್ ಮಾಡಿದಾಗ ಅದು 6 ಇಂದ ಡಿವೈಡ್ ಆಗೋ ಥರದಲ್ಲಿ ಇರಬೇಕು. ಸೊ ಇಲ್ಲಿರುವಂಥ ನಂಬರು 7 ಇಂದ ಡಿವೈಡ್ ಆಗುತ್ತೆ. 7 1s 7, 2 ಉಳಿಯುತ್ತೆ. 2 ಈಚೆ ತೊಗೊಳ್ಬೇಕು ನೀವು. 7 3s 21. ಸೊ ಈ 13 ಯಾವುದರಿಂದನೂ ಡಿವೈಡ್ ಆಗೋದಿಲ್ಲ, ಅಲ್ಲಿಗೆ 91 ಅಲ್ಲೇ ಮುಗೀತು. ನೆಕ್ಸ್ಟ್ 84 ಕೊಟ್ಟಿದ್ದಾರೆ, ಈವನ್ ನಂಬರ್ ಇದೆ. ಸೊ 2 ಇಂದ ಡಿವೈಡ್ ಮಾಡ್ಬೋದು. 2 4s 8, 2 2s 4. ನೆಕ್ಸ್ಟ್ 2 2s 4, 2 1s 2. ನೆಕ್ಸ್ಟ್ 21 ಇದೆ. 21 ನೋಡಿ ಯಾವುದರಿಂದ ಡಿವೈಡ್ ಆಗುತ್ತೆ. 7 3s ಮಾಡಲಿಕ್ಕಿಲ್ಲ, ಲೀಸ್ಟಿಂದ ಸ್ಟಾರ್ಟ್ ಮಾಡಬೇಕು ನೀವು. 2 ಆದಮೇಲೆ 7 ಬರ್ಕೊಳ್ಳಿಕ್ಕಿಲ್ಲ. 3 7s 21. ಅಲ್ಲಿಗೆ ಎಲ್ಲದೂ ಮುಗೀತು. ಫಸ್ಟು 14ನ ಆನ್ಸರು 2 × 7. ದೆನ್ 56ನ ಆನ್ಸರು 2 3 ಟೈಮ್ಸ್ ಇದೆ. ಸೊ 2 to the power of 3, ಏನಕ್ಕೆಂದರೆ 3 ಟೈಮ್ಸ್ ಇದೆ, ಇಂಟು 7. ನೆಕ್ಸ್ಟು 91ನ ಆನ್ಸರು 7 × 13. ನೆಕ್ಸ್ಟು 84ನ ಆನ್ಸರ್ ಎಷ್ಟು ಅಂತಂದರೆ 2 to the power of 2 × 3 × 7. ನೆಕ್ಸ್ಟ್ ಈಗ ನೀವು LCM ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿರುವಂಥ ಎಲ್ಲ ನಂಬರನ್ನು ಗಮನಿಸಿ. ಯಾವ್ಯಾವ ನಂಬರ್ ಇದೆ. 2 ಇದೆ. ನೆಕ್ಸ್ಟ್ ಯಾವುದಿದೆ, 3 ಇದೆ. ನೆಕ್ಸ್ಟ್ 2 3 ಆದಮೇಲೆ 7 ಇದೆ. ನೆಕ್ಸ್ಟ್ 13 ಇದೆ. ಸೊ ಇಷ್ಟರಲ್ಲಿ ಹೈಯೆಸ್ಟ್ ಇರೋದು ನೋಡಿ. 2 ಅಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಇದೆ, ಪವರ್ ನೋಡ್ತಾ ಬನ್ನಿ. 2 ಅಲ್ಲಿ ಹೈಯೆಸ್ಟ್ ಇರೋವಂಥದ್ದು 2 to the power of 3. ನೆಕ್ಸ್ಟ್ 3 ಅಲ್ಲಿರೋದು 3 ಮಾತ್ರ, ಏನೂ ಇಲ್ಲ ಅಂತಂದರೆ 3 to the power of 1 ಅಂತ ಅರ್ಥ. 3. ನೆಕ್ಸ್ಟ್ 7 ಅಲ್ಲಿರೋದು 7 ಇದೆ, ಯಾವುದಕ್ಕೂ ಪವರ್ ಇಲ್ಲ. ನೆಕ್ಸ್ಟ್ ಇರೋವಂಥದ್ದು 13. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ LCM ಸಿಗುತ್ತೆ. ಸೊ ತುಂಬ ಜನಕ್ಕೆ ಕ್ಯಾಲ್ಕುಲೇಟರ್ ಇಲ್ಲದೆ ಮಲ್ಟಿಪ್ಲೈ ಮಾಡಲಿಕ್ಕೆ ಬರಲ್ಲ, ಬಟ್ ಇದನ್ನು ಕಲೀಲೇಬೇಕು ನೀವು ಅನಿವಾರ್ಯವಾಗಿ. LCM ಅನ್ನು ಎಕ್ಸಾಮಿಗೆ ಕೊಡ್ತಾರೆ. 2 to the power of 3 ಅಂತಂದರೆ 2 × 2 × 2, 2 2s 4, 4 2s 8, 8 × 3 × 7 × 13. ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾದಷ್ಟು ಹಾಗೆ ಮಲ್ಟಿಪ್ಲೈ ಮಾಡಿ, ಗೊತ್ತಾಗದಿದ್ದನ್ನು ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ 8 3 24, ಅಲ್ಲಿಗೆ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿ ಆಯಿತು. 24 × 7 × 13. 24 × 7 ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ. 24 × 7, 7 4 28ಕ್ಕೆ 8, ದಶಕ 2, 7 2 14, 2 16, ಅಲ್ಲಿಗೆ 24 × 7 ಆಯಿತು. 168 × 13 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 168 × 13.
ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? 13 ಮಗ್ಗಿ ಗೊತ್ತಿದ್ರೆ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಅದು ಗೊತ್ತಿಲ್ಲ ಅಂತಂದರೆ ನಂಬರ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 8 ಮೂರ್ಲಿ 24ಕ್ಕೆ 4 ದಶಕ 2, ದೆನ್ 6 ಮೂರ್ಲಿ 18 2 20ಕ್ಕೆ 0 ದಶಕ 2, ನೆಕ್ಸ್ಟು 3 ಒಂದ್ಲಿ 3 3 + 2 5. ಹೇಗೆ ಮಲ್ಟಿಪ್ಲೈ ಮಾಡೋದು ಅಂದರೆ ಫಸ್ಟ್ ಇರೋದು 3 ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 3 8 24ಕ್ಕೆ 4 ದಶಕ 2, 3 6 18 2 20ಕ್ಕೆ 0 ದಶಕ 2, 3 1 3 2 5. ನೆಕ್ಸ್ಟ್ 1 × 8 8, 1 × 6 6, 1 × 1 1. ಆನ್ಸರ್ ಏನು ಬರುತ್ತೆ? 4 8 6 5 11ಕ್ಕೆ 1 ದಶಕ 1 2 1 8 4. ಆನ್ಸರ್ ಈಸ್ 2184. ಸೊ ಈ ಥರದಲ್ಲಿ ನೀವು LCM ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ 11th ಒಂದು ಕ್ವಶನ್ ಕೊಟ್ಟಿರೋದು, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ವೆನ್ ಇಟ್ ವಾಸ್ 5 PM ಅಂತ ಕೊಟ್ಟಿದ್ದಾರೆ. ಈ ಸೇಮ್ ಪ್ರಾಬ್ಲಮನ್ನು 2024 ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿಸಿದ್ದೀನಿ. ಸೊ ಅದರಲ್ಲಿ ಸೇಮ್ ಕ್ವಶನ್ ಇದೆ, ಅದರಲ್ಲಿ ನೀವು ಸೊಲ್ಯೂಷನನ್ನು ನೋಡ್ಕೊಳ್ಬೋದು. ದೆನ್ 13th ಕೂಡ 1949 ಆಗಸ್ಟ್ 15 ಯಾವ ವಾರ, ಇದ್ರ ಸೊಲ್ಯೂಷನ್ ಕೂಡ 2024 ಕ್ವಶನ್ ಪೇಪರ್ನಲ್ಲೇ ಕೇಳಿರುವಂಥ ಸೇಮ್ ಕ್ವಶನ್ 11th ಒನ್ ಮತ್ತು 13th ಒನ್ನ. ಸೊ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಮತ್ತೆ ನಾನು ಎಗೇನ್ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. 2024 ಕ್ವಶನ್ ಪೇಪರಲ್ಲಿ ನೋಡ್ಕೊಳ್ಳಿ. 12th ಒನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಕ್ಯಾಲೆಂಡರ್ ಫಾರ್ ದ 1990 ವಿಲ್ ಸೇಮ್ ಫಾರ್ ವಿಚ್ ಇಯರ್. ಇಲ್ಲೊಂದು 1999 ಕ್ಯಾಲೆಂಡರ್ ಯಾವ ವರ್ಷದಲ್ಲಿ ರಿಪೀಟ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. 2000, 2001, 2002, 1996 ಕೊಟ್ಟಿದ್ದಾರೆ. ಇದು ಈಸಿ ಪ್ರಾಬ್ಲಮ್. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನೋಡಿ, ಯಾವ ವರ್ಷ ರಿಪೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 1990 ಕೊಟ್ಟಿರೋವಂಥದ್ದು ವರ್ಷ ನಾನು ನೆಕ್ಸ್ಟ್ ಇಯರಿಂದ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಅಂದರೆ ಯಾವುದು? 1991 ಬರ್ಕೊಳ್ಬೇಕು. 91, 92, 93, 94, 95, 96, 97, 98, 99, 2000. ಎಲ್ಲಿ ತನಕ ಬರ್ಕೊಳ್ಬೇಕು? ಆಪ್ಷನ್ ನೋಡಿ, 2002 ತನಕ ಕೊಟ್ಟಿದ್ದಾರೆ. 2001, 2002 ತನಕ ಬರ್ಕೊಳ್ಳೋದು. ನಿಮಗೆ ಇದು ಗೊತ್ತಿರಬೇಕು. ವರ್ಷಕ್ಕೆ FM ಸಬ್ಜೆಕ್ಟ್ ಮಾಡ್ತಾಯಿಲ್ಲ, ನಿಮಗೆ ಗೊತ್ತಿರುತ್ತೆ. ವರ್ಷಕ್ಕೆ 52 ವಾರ, ವಾರಕ್ಕೆ 7 ದಿನ, ಅಲ್ಲಿಗೆ ವರ್ಷಕ್ಕೆ 364 ದಿನ ಆಗುತ್ತೆ. ಬಟ್ ಆ್ಯಕ್ಚುಲ್ ಆಗಿ ವರ್ಷಕ್ಕೆ ಎಷ್ಟು ದಿನ? 365 ದಿನ. ಸೊ ಈ ಡಿಫ್ರೆನ್ಸಿಗೆ ನಾವು ಆಡ್ ಡೇ ಅಂತ ಅಂತೀವಿ. ಬಟ್ ಲೀಪ್ ಇಯರ್ ಇದ್ದಾಗ ವರ್ಷಕ್ಕೆ 366 ದಿನ. ಸೊ ಇದನ್ನು ನಾನು ನಿಮಗೆ ಕ್ಯಾಲೆಂಡರ್ ಪ್ರಾಬ್ಲಮ್ ಮಾಡ್ತಾ ಹೇಳಿದ್ದೆ. ನಾರ್ಮಲ್ ಇಯರ್ ಇದ್ದಾಗ 1 ಆಡ್ ಡೇ, ಲೀಪ್ ಇಯರ್ ಇದ್ದಾಗ 2 ಆಡ್ ಡೇಸ್. ಏನಕ್ಕೆ ಅಂತಂದರೆ 364, 365 ಡಿಫ್ರೆನ್ಸ್ ಎಷ್ಟು? 1. 364, 366 ಡಿಫ್ರೆನ್ಸ್ ಎಷ್ಟು? 2. ಸೊ ನಾರ್ಮಲ್ ಇಯರಿಗೆ 1 ಆಡ್ ಡೇ ಬರುತ್ತೆ, ಲೀಪ್ ಇಯರ್ ಇದ್ದಾಗ 2 ಆಡ್ ಡೇಸ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 2000 ಲೀಪ್ ಇಯರು. ಸೊ 2000ಗೆ 2 ಆಡ್ ಡೇಸ್. ನೆಕ್ಸ್ಟ್ ಲೀಪ್ ಇಯರ್ ಬರೋದು 4 ವರ್ಷದ ಹಿಂದೆ, 1996 2 ಆಡ್ ಡೇಸ್. ನೆಕ್ಸ್ಟ್ 4 ವರ್ಷದ ಹಿಂದೆ ಅಂತಂದರೆ 92 2 ಆಡ್ ಡೇಸ್. ಏನಕ್ಕೆ ಅಂತಂದರೆ ಲೀಪ್ ಇಯರ್ ಇದ್ದಾಗ 364 ನೋಡಿ, 52 × 7 ಮಾಡಿದಾಗ ವಾರಕ್ಕೆ 7 ದಿನ, ವರ್ಷಕ್ಕೆ 52 ವಾರ, 364. ಬಟ್ ಲೀಪ್ ಇಯರ್ ಇದ್ದಾಗ 366 ದಿನ. ಸೊ ಡಿಫ್ರೆನ್ಸ್ ಎಷ್ಟು? 2. ಸೊ ಲೀಪ್ ಇಯರ್ ಇದ್ದಾಗ ಇಂಟು 2. ಇನ್ನು ಉಳಿದಿರುವಂಥ ಎಲ್ಲ ವರ್ಷಕ್ಕೆ 1 ಆಡ್ ಡೇಸ್ ಅಂತ ಬರ್ಕೊಳ್ಬೇಕು. 93 1, 94 1, 95 1, 97 1, 98 1, 99 1, 2001 1, 2002 1. ಈಸಿ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಇದನ್ನು ಕ್ಯುಮ್ಯುಲೇಟಿವ್ ಮಾಡ್ತಾ ಹೋಗಬೇಕು. ಕ್ಯುಮ್ಯುಲೇಟಿವ್ ಅಂದರೆ ಹೇಗೆ? ಫಸ್ಟು 1 ಬರ್ಕೊಳ್ಳೋದು. 1 + 2 3, 3 + 1 4, 4 + 1 5, 5 + 1 6, 6 + 2 8, 8 + 1 9, 9 + 1 10, 10 + 1 11, 11 + 2 13, 13 + 1 14, 14 + 1 15. ಸೊ ಈ ಕ್ಯುಮ್ಯುಲೇಟಿವ್ ಮಾಡ್ಕೊಂಡಿರೋದ್ರಲ್ಲಿ ಯಾವ ನಂಬರ್ ಎಕ್ಸಾಕ್ಟ್ 7 ಡಿವೈಡ್ ಆಗುತ್ತೋ ಅಲ್ಲಿ ಆ 1990 ಕ್ಯಾಲೆಂಡರು ಆ ವರ್ಷದಲ್ಲಿ ರಿಪೀಟ್ ಆಗುತ್ತೆ ಅಂತ ನೋಡಿ. ಇದು 7 ಡಿವೈಡ್ ಆಗೋ ನಂಬರಾ? ಅಲ್ಲ, ಇದು 7 ಡಿವೈಡ್ ಆಗಲ್ಲ. 4 ಕೂಡ 7 ಡಿವೈಡ್ ಆಗಲ್ಲ. 5 ಕೂಡ 7 ಡಿವೈಡ್ ಆಗಲ್ಲ. 6 ಡಿವೈಡ್ ಆಗಲ್ಲ. 8 ಡಿವೈಡ್ ಆಗಲ್ಲ. 9 ಡಿವೈಡ್ ಆಗಲ್ಲ. 10, 11, 13 ಯಾವುದೂ ಡಿವೈಡ್ ಆಗಲ್ಲ. ಬಟ್ 14 7 ಡಿವೈಡ್ ಆಗುವಂಥ ನಂಬರ್. ಸೊ ಇಯರ್ ಯಾವುದು? 2001. 2001 1990 ಏನು ಕ್ಯಾಲೆಂಡರ್ ಇತ್ತೋ ಅದೇ ಕ್ಯಾಲೆಂಡರು 2001 ಬರುತ್ತೆ. ಸೊ 7 ಯಾವುದು ಡಿವೈಡ್ ಆಗುತ್ತೋ ಅಲ್ಲಿ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ ಅಂತ ಅರ್ಥ. ಈಗ 1990 ಕ್ಯಾಲೆಂಡರ್ ರಿಪೀಟ್ ಆಗೋದಿಲ್ಲ ಅಂತಂದರೆ 2001. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಈಸಿ ಪ್ರಾಬ್ಲಮನ್ನು ಆದಷ್ಟು ನೀವು ವರ್ಕೌಟ್ ಮಾಡಿ ಕಲಿಬೇಕು. ಕೆಲವರಿಗೆ ಈ ಮಲ್ಟಿಪ್ಲಿಕೇಶನ್ ಎಲ್ಲ ಕಷ್ಟ ಅನಿಸುತ್ತೆ, ಬಟ್ ಆದರೂ ಕೂಡ ನೀವು ಬರೆದು ಕಲಿಲೇಬೇಕು. ಇಲ್ಲ ಅಂತಂದರೆ ನೀವು LCM ಮತ್ತು
HCF ಎಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.